ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಕ್ ಕನ್ನಡಕ್ಕೆ ಸುಸ್ವಾಗತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ತೆಂಗಿನ ಗಿಡದ ಬಗ್ಗೆ ಹೇಳ್ತೀವಿ ಫ್ರೆಂಡ್ಸ್ ಇವು ಬಂದುಬಿಟ್ಟು 3 ವರ್ಷ ತಾವು. ಇದು ನಾವು ಯಾವಾಗ ಇಕ್ಕಿದ್ವಿ ಏನಂತೆಲ್ಲ ಹೇಳ್ತೀವಿ ಫ್ರೆಂಡ್ಸ್. ಈ ಥರ ಹಿಂಗೆ ಬಿಡ್ತೀವಿ, ಫುಲ್ ಗೊಬ್ಬರ ಆಗುತ್ತಿದ್ದು ಫ್ರೆಂಡ್ಸ್. ಇದು ನಮ್ಮ ತಗೆ ಹುಲ್ಲೊಡೆಯೋ ಮಿಷಿನ್ ಐತೆ, ಅದರ ಹಂಗಾಗಿ ಹಿಂಗೆಲ್ಲ ಹುಲ್ಲು ಇನ್ನೂ ಬೆಳೆಸ್ಬಿಟ್ಟು ಅವಾಗ ಹುಲ್ಲು ಹೊಡೆದು ಬಾಸ್ ಬುಡಕ್ಕೆ ಹಾಕ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಐತಿ 3 ವರ್ಷದ ಗಿಡ ಹೆಂಗಿದಾವೆ ಅಂದರೆ ಭಾಳ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಐತೆ ಅಂದರೆ ಫ್ರೆಂಡ್ಸ್ 3 ವರ್ಷ ತಾವು. ನೋಡಿ ಫ್ರೆಂಡ್ಸ್ ಎಷ್ಟೆಷ್ಟು ದೊಡ್ಡವು ಅಂದರೆ ಭಾಳ ದೊಡ್ಡವು ಫ್ರೆಂಡ್ಸ್ ಐತಲ್ಲ ಫ್ರೆಂಡ್ಸ್. ಇದು ತೋಟ ಅಂದರೆ ಭಾಳ ತೋಟ ಸಾಕಾಗೈತಿ ಫ್ರೆಂಡ್ಸ್ ಇವು ಗಿಡ ಬಂದುಬಿಟ್ಟು 175 ಗಿಡ ಇದ್ದಾವೆ ಫ್ರೆಂಡ್ಸ್. 175 ಗಿಡ ಇದ್ದಾವೆ ಫ್ರೆಂಡ್ಸ್. ಇವು ತೆಂಗಿನ ಗಿಡ ಅಲ್ಲೇ 3 ವರ್ಷ ತಾವು. 3 ವರ್ಷ ತಾವು ಬಿದ್ದೈತೆ ಫ್ರೆಂಡ್ಸ್. ಎಕ್ಸಾಂಪಲ್ ನೆನ್ನೆ ದಿವಸಕ್ಕೆ 3 ವರ್ಷ ಕರೆಕ್ಟಾಗಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದಾವೆ ಅಂದರೆ ಭಾಳ ಚೆನ್ನಾಗಿದ್ದಾವೆ ಗೈಸ್. ನಾವು ಇಕ್ಬೇಕಾರೆ 170 ಲೋಡು ಹೊಡ್ಸಿದ್ವಿ ಫ್ರೆಂಡ್ಸ್. ಮಣ್ಣು ನೆಲಕ್ಕೆ 170 ಲೋಡ್ ಹೊಡ್ಸಿದ್ವಿ ಫ್ರೆಂಡ್ಸ್. ಹಂಗಾಗಿ ಗಿಡ ಈ ಥರ ಇದ್ದಾವೆ. ನಾವೇನಂದರೆ ಕುರಿ ಗೊಬ್ಬರ ಹಾಕ್ತೀವಿ ಫ್ರೆಂಡ್ಸ್. ಹಾಗಾಗಿ ನಾವು ಕುರಿ ಗೊಬ್ಬರ ಹಾಕ್ತೀವಿ. ಇನ್ನೂ 1 ವರ್ಷ ಬಿಟ್ಟು ಮಣ್ಣು ಹೊಡಿಸ್ತೀವಿ ಫ್ರೆಂಡ್ಸ್. ಬಿಡ್ಬಿಡೋಕೆ ಒಂದೊಂದು ಲೋಡ. ಹಂಗಾಗಿ ಫಸಲು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ಇದಾವಲ್ಲ ಫ್ರೆಂಡ್ಸ್, ಅಲ್ಲಿ ಶೆಡೆ ಗಿಡ ಅಡಿಕೆ ಗಿಡ ಹಾಕಿದ್ದೀವಿ ಫ್ರೆಂಡ್ಸ್. ಅದ್ರ ಬಗ್ಗೆ ನಾವು ಕೊಡ್ತೀನಿ ಫ್ರೆಂಡ್ಸ್. ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ, ಮುಂದಿನ ವೀಡಿಯೋ ಬರುತ್ತೆ ನೋಡ್ಕೇಳ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಐತೆ ಅಂದರೆ ಭಾಳ ಚೆನ್ನಾಗಿದೆ. ಗಿಡ ಮಾತ್ರ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ಹೊಲ ಉಳುಮೆ ಮಾಡ್ಬೇಕಾದ್ರೆ ಈ ಥರ ಕಟ್ತೀವಿ ಫ್ರೆಂಡ್ಸ್. ಗರಿ ಮುರಿಬಾರ್ದಂತ ಕಟ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ನೆನ್ನೆ 3 ವರ್ಷ ಆಯಿತು ಫ್ರೆಂಡ್ಸ್. ಹಂಗಾಗಿ ನಾನು 3 ವರ್ಷ ಆಯ್ತಂತ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಐತೆ ಅಂದರೆ ಭಾಳ ಚೆನ್ನಾಗಿದ್ದಾವೆ. ನೋಡಿ ಫ್ರೆಂಡ್ಸ್ ಆ ಥರ ಇದ್ದಾವೆ ಅಂದರೆ ಭಾಳ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಇಲ್ಲಿ ರೋಡ್ ಮಗ್ಲಾಗಿರೋದು ಅಲ್ಲ ನಮ್ಮದು, ಹಂಗಾಗಿ ದೊಡ್ಡ ಕಂಡಂಗೆ ಕಾಣ್ತವೆ ಫ್ರೆಂಡ್ಸ್. ಹಂಗಾಗಿ ಎಲ್ಲ ನಿಲ್ಸ್ ನೋಡ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂದರೆ ಭಾಳ ಚೆನ್ನಾಗೈತೆ ತೋಟ ಮಾತ್ರ. ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ತೋಟ ಮಾತ್ರ ಮಾತಾಡೋಂಗಿಲ್ಲ ಫ್ರೆಂಡ್ಸ್. ಹಂಗೆ ಬೆಳೆಸಿದೀವಿ ಫ್ರೆಂಡ್ಸ್. ನಾವು ನೀರು ಬಿಡೋಲ್ಲ ಫ್ರೆಂಡ್ಸ್. ನಾವು ಮಳೆ ಬರುತ್ತೆ ಫ್ರೆಂಡ್ಸ್, ಭಾಳ ಮಳೆ ಬರುತ್ತೆ. ಅಂದರೆ ನಮ್ಮದು ಊರಿನಲ್ಲಿ ವಾತಾವರಣ ಅಂದರೆ ಮಲೆನಾಡ್ಕಿಂತ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ಬೇಕು ಫ್ರೆಂಡ್ಸ್, ನೀವೆಲ್ಲ ಬರಬೇಕು ಗಾಯ್ಸ್. ಇಲ್ಲೆಲ್ಲ ಹೋಗಿರೋವು ಅಲ್ಲಿ ಹಿಂದುಳಿದವು ಒಂದು 10 ಇದಾವೆ ಫ್ರೆಂಡ್ಸ್. ಅವನ್ನೆಲ್ಲ ಇಕ್ಕಿದೀವಿ. ಹೋಗಿರೋ ಒಂದು 2 ಇದಾವೆ ಫ್ರೆಂಡ್ಸ್. ಇಲ್ಲ ಇಕ್ಬೇಕು, ಎಲ್ಲ ನೋಡ್ಕೋಬೇಕು. ಇದೇ ಫ್ರೆಂಡ್ಸ್ ನಮ್ದು. ಇದೇ ಕೆಲಸ, ಏನಿಲ್ಲ ಈ ವರ್ಷ ಬೆಳೆ ಏನಿಲ್ಲ ಫ್ರೆಂಡ್ಸ್. ಅದಕ್ಕಾಗಿ ತೆಂಗಿನ ಗಿಡ ನೋಡ್ಕೊಳೋದೇ ಕೆಲಸ ಫ್ರೆಂಡ್ಸ್. ಹೀಗಾಗಿ ತೆಂಗಿನ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವ ಥರ ಇದೆ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಮಾತ್ರ ಇದನ್ನು ಅಡಿಕೆ ಗಿಡ ಅಷ್ಟು ಚೆನ್ನಾಗಿರೋ ಅಡಿಕೆ ಗಿಡ ನೋಡಲ್ಲ ಫ್ರೆಂಡ್ಸ್. ನಮ್ಮ ಹೊಲಕ್ಕೆ ಬಂದವ್ರು ಬರೀ ತೆಂಗಿನ ಗಿಡ ನೋಡ್ತಾರೆ ಫ್ರೆಂಡ್ಸ್. ಆ ಥರ ಇದಾವಂತ ಭಾಳ ಚೆನ್ನಾಗಿದಾವೆ ಫ್ರೆಂಡ್ಸ್. ನೀವು ನೋಡ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ತೋಟ ಮಾತ್ರ ಭಾಳ ಚೆನ್ನಾಗೈತೆ ಫ್ರೆಂಡ್ಸ್. ಏನಂದರೆ ಫ್ರೆಂಡ್ಸ್ ಅಡಿಕೆ ಗಿಡದ್ದು ಭಾಳ ಮಾಹಿತಿ ಐತೆ. ಅದನ್ನೂ ಮಾಹಿತಿ ಕೊಡು ಮುಂದಿನ ವೀಡಿಯೋದಾಗ. ಅದನ್ನೂ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಹಂಗಾಗಿ ಫಸ್ಟ್ ತೆಂಗಿನ ಗಿಡದ ಮಾಡೋಣ. ತೆಂಗಿನ ಗಿಡ ಚೆನ್ನಾಗಿದಾವಲ್ಲ ಅಂತ ಅದನ್ನು ಹಾಕ್ತೀನಿ ಫ್ರೆಂಡ್ಸ್. ಇಷ್ಟು ಬೇಗ ಬರುತ್ತೆ ನೋಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ರೈತರ ಮಕ್ಕಳನ್ನ ಬೆಳೆಸ್ಬೇಕು ಗಾಯ್ಸ್. ನೀವು ರೈತರ ಮಕ್ಕಳನ್ನ ಬೆಳೆಸ್ಬೇಕು ಗಾಯ್ಸ್. ರೈತರು ಇಲ್ದಿರ ನೀವೇ ಇಲ್ಲ ಅಂದ್ಕೊಬಿಡ್ರಿ. ನೀವು ಒಬ್ರು ರೈತರಾಗಿರ್ತೀರ ತಿಳ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಅದಂದರೆ ಚೆನ್ನಾಗಿದೆ ಫ್ರೆಂಡ್ಸ್. ಮಾತಾಡೋಂಗಿಲ್ಲ. ತೆಂಗಿನ ಗಿಡದ ಬಗ್ಗೆ ಮಾತ್ರ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ನಾವು 15 ದಿವ್ಸಕ್ಕೊಂದು ಸತಿ ನೀರು ಬಿಡ್ತೀವಿ ಫ್ರೆಂಡ್ಸ್. ಯಾವ ಥರ ಅಂದರೆ ಈಗ ಇದರಲ್ಲಿ ಇವಾಗ ಟ್ಯಾಕ್ರಿ ಬರುತ್ತೆ ಗಾಯ್ಸ್. ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಒಟ್ಟು ಇದನ್ನೆಲ್ಲ ತೆಗಿತೀವಿ ಫ್ರೆಂಡ್ಸ್. ಇದೆಲ್ಲ ರೋಟ್ರ ಹೊಡಿತಾರೆ ಈಗ. ಇಲ್ಲ ರೋಟ್ರ್ ಹೊಡಿತಾರೆ ಫ್ರೆಂಡ್ಸ್ ಈಗ. ಯಾಕಂದರೆ ಇದಕ್ಕೆ ರಾಗಿ ಹಾಕ್ಬೇಕು. ಅದಕ್ಕಾಗಿ ಗಾಯ್ಸ್ ರಾಗಿ ಹಾಕ್ಬೇಕಂತ
ಇದನ್ನ ಎಲ್ಲ ಕ್ಲೀನ್ ಮಾಡ್ತೀವಿ ಗಾಯ್ಸ್. ರಾಗಿ ಹಾಕ್ಬೇಕು. ಇದ್ರಾಗೆ ಮಣ್ಣು ನೋಡ್ಸಿದ್ವಲ್ಲ ಗಾಯ್ಸ್, ಏನು ಬೆಳೆ ಇಕ್ಕಿಲ್ಲ. ಹಂಗಾಗಿ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಬರುತ್ತಂತ ಒಂದು ಸ್ವಲ್ಪ ನಂಬಿಕೆ ಗಾಯ್ಸ್. ಹಂಗಾಗಿ ನಾವು ಇದಕ್ಕೆ ರಾಗಿ ಹಾಕ್ತೀವಿ ಗಾಯ್ಸ್. ಅದಕ್ಕಾಗಿ ಚೆನ್ನಾಗೈತೆ ಫ್ರೆಂಡ್ ಗಾಯ್ಸ್. ಸ್ವಲ್ಪ ತಗ್ಗುದಿಬ್ಬ ಮಣ್ಣು ನೋಡ್ಸಿವಲ್ಲ ಗಾಯ್ಸ್, ಅದು ಸ್ವಲ್ಪ ಉಳುಮೆ ಮಾಡ್ತಾ ಏನಾಗಲ್ಲ, ಸರಿಯಾಗುತ್ತೆ ಗಾಯ್ಸ್. ನೋಡಿ ಗಾಯ್ಸ್ ಯಾವ ಥರ ಇದೆ ಅಂದರೆ, ನಮ್ದಿರೋದು ಒಂದೇ ಬೋರ್ ಗಾಯ್ಸ್. ವಿಡಿಯೋ ಅದನ್ನು ಮಾಡಾಕ್ತೀನಿ, ಇಷ್ಟು ಬೇಗ ಬರುತ್ತೆ ಗಾಯ್ಸ್. ನಮ್ಮ ಬೋರ್ನಾಗೆ ನಾವು ಆ ನೀರು ಬರುತ್ತಲ್ಲ ಗಾಯ್ಸ್, ನೋಡ್ಬೇಕು ಗಾಯ್ಸ್ ನೀವು. ಎಂಥ ಬೇಸಿಗೆ ಬಂದ್ರೂ ಮಿಸ್ ಕಡ್ದಂಗೆ ಬರುತ್ತೆ ಗಾಯ್ಸ್. ಯಾಕಂದರೆ ನಮ್ಮದು ಸ್ವಲ್ಪ ಮಳೆ ಬಂದರೂ ಸೇಫ್ ಆಗುತ್ತೆ. ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಕಟ್ಟೆ ಅಂತ ಐತೆ ಗಾಯ್ಸ್. ಅದಕ್ಕಾಗಿ ಅಲ್ಲಿ ಮಳೆ ಬರ್ತಿದ್ದಂಗೆ ಅಲ್ಲಿ ನೀರು ಸ್ಟೋರೇಜ್ ಆಗ್ತಿದ್ದಂಗೆ ಇದು ಸೇಫ್ ಆಗುತ್ತೆ ಬೋರು ಗಾಯ್ಸ್. ಸೇಫ್ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ ಗಾಯ್ಸ್, ನೀವು ರೈತರ ಮಕ್ಕಳಲ್ಲ, ಹಂಗಾಗಿ ಎಲ್ಲ ತಿಳ್ಕೊಂಡಿರ್ತೀರ ಗಾಯ್ಸ್ ಸ್ವಲ್ಪ. ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ ಇಲ್ಲಿ ಲಾಸ್ಟ್ ಗಾಯ್ಸ್. ಅದೇ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ದೊಡ್ಡದು ಅಲ್ಲಿ ಮಣ್ಣು ನೋಡಿಸಿದ್ವಿ ಗಾಯ್ಸ್. ಅಲ್ಲಿ ನೀರು ನಿಂತ್ಕೊಳ್ತವೆ. ಹಂಗಾಗಿ ಅದನ್ನು ಕಟ್ಟೆ ಅಂತ ಕರಿತೀವಿ ಗಾಯ್ಸ್. ಹಂಗಾಗಿ ತೋರಿಸ್ತೀನಿ ಬನ್ನಿ ಗಾಯ್ಸ್, ಎಲ್ಲ ತೋರಿಸ್ತೀನಿ ನೋಡಿ ಗಾಯ್ಸ್. ಅದೇ ಗಾಯ್ಸ್ ಫುಲ್ ನೀರಿದಾವೆ ಗಾಯ್ಸ್, ನೋಡ್ಬೇಕು ನೀವು. ನೀರು ಮಳೆ ಬಂದಾಗಿಂದ ಸ್ಟಾಕ್ ಇದೆ ಗಾಯ್ಸ್ ಇಲ್ಲಿ. ಹಂಗಾಗಿ ಇಲ್ಲೆಲ್ಲ ಮಾಡ್ತಾರೆ ಗಾಯ್ಸ್. ಇನ್ನು ಅಲ್ಲಿ ಕೋಡಿ ಥರ ಮಾಡ್ತಾರೆ. ಇನ್ನು ಸರ್ಕಾರದಿಂದ ರೂಲ್ಸ್ ಬಂದೈತೆ ಗಾಯ್ಸ್. ಹಂಗಾಗಿ ಚೆನ್ನಾಗೈತೆ ಅಂತ ಅಂದ್ಕೊಂಡಿದ್ದೀನಿ ತೋಟ ನಮ್ದು. ಹೆಂಗೈತೆ ನೀವೇ ಕಮೆಂಟ್ನಲ್ಲಿ ತಿಳಿಸ್ರಿ ಗಾಯ್ಸ್, ತೋಟ ಹೆಂಗೈತೆ, ನಾವು ಹೆಂಗೆ ಮಾಡಬೇಕು ಅಂತ ಎಲ್ಲ ತಿಳಿಸ್ರಿ ಗಾಯ್ಸ್. ನೋಡಿ ಗಾಯ್ಸ್ ಇದರಲ್ಲಿ ನೀರು ಸ್ಟೋರೇಜ್ ಆಗ್ತಿದ್ದಂಗೆ ಅಲ್ಲಿ ಸೇಫ್ ಆಗುತ್ತೆ ಗಾಯ್ಸ್ ಬೋರು ಗಾಯ್ಸ್. ದೊಡ್ಡದು ಗಾಯ್ಸ್. ಆ ಕಡೆ ಇದು ಐತಲ್ಲ ಬದೈತಲ್ಲ ಗಾಯ್ಸ್, ಇದನ್ನು ಮಳೆ ಬಂದರೆ ಅದನ್ನು ದಾಟ್ ಹೋಗ್ಬೇಕು. ಅವಾಗಾದರೆ ಜೋರ ಮಳೆ ಬಂದೈತಂತೆ ಗಾಯ್ಸ್. ಭಾಳ ಚೆನ್ನಾಗೈತೆ ಗಾಯ್ಸ್. ಅಂದರೆ ಇಲ್ಲಿ ವಾತಾವರಣನೇ ಒಂಥರ ಗಾಯ್ಸ್. ನಮ್ಮ ತೆಂಗಿನ ಗಿಡದ ಬಗ್ಗೆ ವಿಶೇಷ ಕೊಟ್ಟಿದ್ದೀನಿ. ಹಂಗೆ ನಮ್ಮದು ಎಲ್ಲಿಂದ ಯಾವಾಗ ಮಳೆ ಬಂದರೆ ಹೆಂಗೆ ಬೋರ್ ಸೇಫ್ ಆಗುತ್ತಂತ ಮಾಹಿತಿ ಕೊಟ್ಟಿದ್ದೀನಿ ಗಾಯ್ಸ್. ಅಂದರೆ ಲಿಂಕ್ ಇರ್ತಾವೆ ಗಾಯ್ಸ್ ಹಿಂಗೆ. ಗಾಯ್ಸ್ ಇಲ್ಲೊಂದು ಬೋರ್ ಕೊಡ್ಸಿದ್ದಾರೆ ಇಲ್ಲಿ ನಮ್ಗೋದ್ಕೂ ಒಂದು ಸ್ವಲ್ಪನೇ ಅದು ಅಲ್ಲೈತಂದರೆ ಇಲ್ಲೇ ಒಂದು ಕೊರ್ಸಿದಾರೆ ಬೋರ. ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ ಫ್ರೆಂಡ್ಸ್ ಗಾಯ್ಸ್. ಇದು 700 ಅಡಿ ಫಸ್ಟು ಕೊರ್ಸಿದ್ರು ಗಾಯ್ಸ್. 700 ಅಡಿ ತಕ ಕೊರ್ಸಿದ್ದಾರೆ. ಅದನ್ನು ಫಸ್ಟಿಗೆ ಹಾಕಿದ್ರು ನಾವು ಕೊರ್ಸೋಕ್ಕಿಂತ ಮುಂಚೆನೇ. ಅದು ನೀರು ಬರೋಲ್ಲ ಅಂತ ರೀಬೋರ್ ಮಾಡಿಸಿದ್ರು ಗಾಯ್ಸ್. ರೀಬೋರ್ ಅಂದರೆ ಕೊರ್ದಿರೋ ಬೋರೇ ತಿರ್ಗಾ ಕೊರಿತಾರೆ ಗಾಯ್ಸ್. ಇದೆ ಗಾಯ್ಸ್ ಬೋರು. ಹಂಗಾಗಿ ನೀರು ಬಿದ್ದಿಲ್ಲ ಗಾಯ್ಸ್. ಅದು ಊರಿನ ಫಿಲ್ಟ್ರ್ ಟ್ಯಾಂಕಿಗೆ ಹೋಗುತ್ತೆ ಗಾಯ್ಸ್. ಹಂಗಾಗಿ ಅಷ್ಟೇ ಇದ್ದಿದ್ರು ನಮ್ಮದು ಅದಕ್ಕೂ ಇದಕ್ಕೂ ಏನು ಲಿಂಕ್ ಇರಲಿಲ್ಲ ಗಾಯ್ಸ್. ನಮ್ಮ ಆ ಬೋರ್ ಕೊಡ್ಸಿದ್ರು ಇನ್ನೂ ಚೆನ್ನಾಗೇ ಬರ್ತವೆ ಗಾಯ್ಸ್, ಇನ್ನೂ ಚೆನ್ನಾಗಿ ಬರ್ತವೆ. ಹಂಗಾಗಿ ನಮ್ಮದು ತೆಂಗಿನ ಗಿಡದ ಬಗ್ಗೆ ಎಂಥ ಮಾಹಿತಿ ಬಂತು ನಿಮಗೆ ಕಮೆಂಟ್ನಲ್ಲಿ ತಿಳಿಸ್ರಿ. ಇನ್ನು ಏನೇನು ಮಾಡಬೇಕು, ಇನ್ನು ಹೆಂಗೆ ಮಾಡಬೇಕು ಅಂತ ಎಲ್ಲ ಕಮೆಂಟಾಗಿ ಹಾಕ್ರಿ ಗಾಯ್ಸ್. ಇನ್ನೊಬ್ರಿಗೆ ಶೇರ್ ಮಾಡಿರಿ, ಅವರು ನೋಡಲಿ, ಅವರು ನಮಗೆ ಎಲ್ಲ ಕಳಿಸ್ರಿ ಕಮೆಂಟು ಹೆಂಗೆ ಮಾಡಬೇಕು, ಏನು ಕತೆ ಎಲ್ಲ ಗಾಯ್ಸ್. ಮಾತ್ರ ಚೆನ್ನಾಗೈತೆ ತೆಂಗಿನ ತೋಟ. ನೆನೆ ದಿವ್ಸಕ್ಕೆ 3 ವರ್ಷ ಬಿತ್ತು. ಹಂಗಾಗಿ ಇಲ್ಲೇ ಗೈಸ್ ನಾವು ನಾವೆಲ್ಲ ರೆಡಿ ಮಾಡಿದ್ದೀವಿ ಗಾಯ್ಸ್. ಅಲ್ಲೇ ಶೆಡ್ ಐತೆ ನಮ್ಮದು. ಆಗ ಅಲ್ಲೇ ಎಲ್ಲ ತೆಂಗಿನದು ಅಲ್ಲೇ ಶೆಡ್ ಮಾಡಿಸ್ಬಿಟ್ಟಿದ್ದೀವಿ ಗಾಯ್ಸ್ ನಾವು. ಹಂಗಾಗಿ ಎಲ್ಲ ತೆಂಗಿನಕಾಯಿ ಹಾಕೋಕ್ಕೆ ಅಡಿಕೆನೂ ಬಂದವು ಗಾಯ್ಸ್. ಅವು ಅಡಿಕೆ ಬರೀ 8 ತಿಂಗಳು ಗಾಯ್ಸ್. ಅವು 8 ತಿಂಗಳವು. ನೀವು ಹೆಂಗೆ ಬಂದೈತಂತ ಮುಂದಿನ ವೀಡಿಯೋದಾಗ ಹಾಕ್ತೀನಿ, ಅದನ್ನು ನೋಡಿರಿ ಗಾಯ್ಸ್. ಅವಾಗ ನೀವು ಏನು ಅಂತೀರ ಆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನೋಡೋಣ ಗೈಸ್ ಯಾವ ಥರ ಇದಾವೆ ಅಂತ ನೀವೇ ಕಾಮೆಂಟ್ ಮಾಡಬೇಕು. ನಮ್ಗೆ ಅಷ್ಟೊಂದು ಅನುಭವ ಐತೆ ಫ್ರೆಂಡ್ಸ್, ಅಷ್ಟೊಂದಿಲ್ಲ ತೆಂಗಿನ ಗಿಡದ ಬಗ್ಗೆ. ಗಾಯ್ಸ್ ನೋಡಿ ಗಾಯ್ಸ್ ಯಾವ ಥರ ಐತೆ ಅಂದರೆ ಭಾಳ ಚೆನ್ನಾಗೈತೆ. ಪ್ಲ್ಯಾಟ್ ಮಾತ್ರ ನೋಡಬೇಕು, ನೀವು ನೋಡ್ಕೋಬೇಕು ಫ್ರೆಂಡ್ಸ್. ಯಾವ ಥರ ಇದೆ ಅಂದರೆ ಭಾಳ ಚೆನ್ನಾಗೈತೆ ಗಾಯ್ಸ್. ನೋಡಿ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕೈಲಾದಷ್ಟು ಬೇರೆಯವರಿಗೆ ಕಳಿಸಿ ಶೇರ್ ಮಾಡಿರಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ರೈತರ ಮಕ್ಕಳನ್ನ ಬೆಳೆಸ್ಬೇಕು ಗಾಯ್ಸ್. ನಾವು ಒಂದು ಥರ ಅಂತ ಹೇಳಿಲ್ಲ ಗಾಯ್ಸ್, ನಾವು ಶೀತಫಲ ಅಂತ ಹೇಳ್ಬೋದು ಗಾಯ್ಸ್. ಇವು ಎಷ್ಟು ಸೈಜ್ ಬರುತ್ತಂದ್ರೆ ಅದು ಬಿಟ್ಟಿತ್ತು ಗಾಯ್ಸ್. ಈಗ ಅದ್ರದ್ದು ಮುಗೀತು ಸೀಸನ್ನು, ಈಗ ಮುಂದಿನ ಸೀಸನಿಗೆ ಬಿಡೋದು ಗಾಯ್ಸ್. ಈಗ ಒಂದು ಸಣ್ಣದು ಉಳ್ಕೊಂಡೈತೆ ಗಾಯ್ಸ್, ಈಗಿನ ಸಣ್ಣದು ಗಾಯ್ಸ್ ಇದೆ ಗಾಯ್ಸ್. ಇದು ಇನ್ನೂ ಎಷ್ಟು ದಪ್ಪ ಆಗುತ್ತಂದರೆ ಅದ್ರಾಗೆ ಹಣ್ಣಾಗತ್ತಕ ಕಿತ್ಕೊಳಲ್ಲ ಗಾಯ್ಸ್. ನಾವು ಎಲ್ಲ ಇದ್ದಾವೆ ಗಾಯ್ಸ್. ನಿಮ್ಗೆ ಇನ್ನೂ ವೀಡಿಯೋ ಹಾಕ್ತೀನಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಎಲ್ಲ ಕಾಮೆಂಟ್ ಮಾಡಬೇಕು ಗಾಯ್ಸ್. ನೀವು ಎಂತೆಂಥ ವೀಡಿಯೋಕ್ಕೆಲ್ಲ ಮಾಡ್ತೀರಾ ಗಾಯ್ಸ್. ನಾವು ಒಳ್ಳೆ ವೀಡಿಯೋ ಮಾಡಲ್ಲ ಗಾಯ್ಸ್. ನೀವು ಸಬ್ಸ್ಕ್ರೈಬ್ ಮಾಡಬೇಕು ಗಾಯ್ಸ್. ನೀವು ಬಾಯ್ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.